ಇಲ್ಲದೇ ನಾವು ಮಾಡೋಕ್ಕಾಗಲ್ಲ. ಗ್ರಾಮೀಣ ಮಟ್ಟನೇ, ಗ್ರಾಮೀಣ ಒಂದು ವಾತಾವರಣ, ಗ್ರಾಮೀಣ ಆರ್ಥಿಕತೆ ಅದೇ ಬಲವಾಗಿದ್ದರೆ ಈ ವಿಕಸಿತ ಭಾರತ ಸಾಧ್ಯ ಅಂತ ನಮ್ಮ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯ ಚೌಕಟ್ಟನ್ನು ಕೊಟ್ಟು ಇವತ್ತು ಆ ಏನು ಪರಿಹಾರ ಚಾಲಿತ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನ ಸಂಪೂರ್ಣವಾಗಿ ಅದನ್ನ ಒಂದು ಪ್ರೊಡಕ್ಟಿವಿಟಿ ಓರಿಯೆಂಟೆಡ್ ಅಪ್ರೋಚನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಇದು ವಿಕಸಿತ ಭಾರತಕ್ಕೆ ತಕ್ಕ ಇರ್ತಕ್ಕಂಥದ್ದು. ಮತ್ತು ಸುಮಾರು 1.5 ಲಕ್ಷ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇದೆ ಅದಕ್ಕೂ ಕೂಡ ತಕ್ಕ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಇದರ ಗುರಿ ಈಗಾಗಲೇ ಹೇಳಿದ್ದೀನಿ, ನಮ್ಮ ಜೀವನೋಪಾಯದ ಒಂದು ರಕ್ಷಣೆ ಕೊಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲಿ, ಜೊತೆಗೆ ಸ್ಥಿರವಾದಂಥ ಉದ್ಯೋಗನೂ ಕೂಡ ಸೃಷ್ಟಿ ಮಾಡೋದಕ್ಕೆ, ಇದು ಏನು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ ಪಾರದರ್ಶಕವಾಗಿ, ಯಾಕಂದರೆ ಇದು AI ಮತ್ತು ಅನೇಕ ತಂತ್ರಜ್ಞಾನ ಬೆಂಬಲಿತವಾದಂಥ ಒಂದು ಒಳ್ಳೆಯ ಕಾಯ್ದೆ ಇದೆ. MCC ವಲಯಕ್ಕಿಂತ ಜಾಸ್ತಿ ಬೆಳೆದಿದೆ. ನೀವು ಎಲ್ಲ ಪಟ್ಟಣ ಪಂಚಾಯಿತಿ, ಚಾಮುಂಡೇಶ್ವರಿ ಕ್ಷೇತ್ರಗಳಿರ್ಬೋದು, ನಗರಸಭೆಗಳಿರ್ಬೋದು, ಎಲ್ಲದೂ ಕೂಡ ಒಂದು ಸೌಲಭ್ಯದ ಕೊರತೆ ಇದೆ. ಒಂದು ರೀತಿ ಸ್ಥಳೀಯ ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ, ಒಂದು ರೀತಿ MCC ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ ಇವರು. ಗ್ರಾಮ ಪಂಚಾಯಿತಿಗಳಿರ್ಬೋದು ಇತ್ಯಾದಿ ಎಲ್ಲ ಭಾಳ ಸೌಲಭ್ಯದ ಒಂದು ಕೊರತೆ ಇದೆ. ಆ ಕಾರಣಕ್ಕಾಗಿ ಗ್ರೇಟರ್ ಮೈಸೂರು ಅವಶ್ಯಕತೆ ಇದೆ. ಆದರೆ ಅದು ವೈಜ್ಞಾನಿಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು, ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿರೋದು. ಪ್ರಸ್ತುತ ಇರ್ತಕ್ಕಂಥ ಯೋಜನೆ ಅದು ಯಾವತ್ತೋ 10-15 ವರ್ಷ ಹಿಂದೆನೋ ಏನೋ ರೂಪಿಸಿರ್ತಕ್ಕಂಥದ್ದು. ಇವತ್ತಿನ ಆಧುನಿಕ ಒಂದು ಏನು ಪರಿಸ್ಥಿತಿ ಇದೆ ಅದನ್ನ ಗಮನಿಸಿ ಪುನಃ ಅದನ್ನ ರಚನೆ ಮಾಡೋದು ಅತಿ ಅವಶ್ಯ. ಆ ಪುಸ್ತಕ ನಾವೆಲ್ಲರೂ ಕೂಡ ಪುಸ್ತಕ ಓದಿ ವಿಚಾರವನ್ನು ತಿಳ್ಕೊಂಡು ಅಷ್ಟಕ್ಕನ ಉಳಿದ ಪ್ರತ್ಯಕ್ಷವಾಗಿ ಜೀವನದ ನಮ್ಮ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾ ಅಷ್ಟೇ ಅಲ್ಲ, ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಆ ವಿಚಾರ ತಿಳ್ಕೊಂಡು ಆ ಪ್ರಕಾರ ನಾವು ನಡೀಲಿಕ್ಕೆ ಹೆಂಗೆ ಪ್ರಯತ್ನ ಮಾಡ್ಬೋದು ಅಂತ ಕೆಲಸ ಹೊರಗಡೆ ನಾವು ಪುಸ್ತಕಗಳು ಹೇಳ್ಕೊಡ್ತಾರೆ. ಹೆಂಗ ಹೋಗ್ಬೇಕು ಬೆಂಗಳೂರಾಗ ಪುಸ್ತಕಗಳಿಗೆ ಆದರೆ ಬದುಕೊಳ್ಳುವವರಲ್ಲಿ ಇದನ್ನ ಕರ್ನಾಟಕದ 23 ಕೇಂದ್ರಗಳಲ್ಲಿ ಒಮ್ಮೆ ಏಕಕಾಲಕ್ಕೆ ಬಿಡುಗಡೆ ಮಾಡಲು ಅಲ್ಲಿ ಬೆಂಗಳೂರಿಗೆ ಚಲಸಿ, ಬೆಳಗಾವಿಗೆ ಚಲಸಿ, ಧಾರವಾಡದ ಸೇರ, ಹಳೆಯ ಸೇರ, ಕೊಪ್ಪಳದ ಸೇರ, ಬೀದರ್ನ ಸೇರ, ಕುಡದ ಸೇರ, ಇದೊಂದು ಆಂದೋಲನ ರೀತಿಯೊಳಗ ಅವರು ಹೃದಯ ಮೂಲಕ ಆ ಅಕ್ಷರದ ಆಂದೋಲನ